ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಎಗ್ ರೈಸನ್ನ ಯಾವ ರೀತಿ ಮಾಡ್ಬೋದಂತ ನೋಡೋಣ ಬರ್ರಿ. ಯಾರೆಲ್ಲ ವಿಡಿಯೋ ನೋಡತ್ತಿರಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು ಕಡಾಂಗಿ ತೊಗೊಂಡ್ರಿ, ಎಣ್ಣೆ ಕಾದ ನಂತರ 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ರೀ. ಉಳ್ಳಾಗಡ್ಡಿ ಎಲ್ಲ ಚಲೋತಾಗಿನ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಅಲ್ಲ ಜಜ್ಕೊಂಡು ಹಾಕತ್ತೇನೆ. ನಿಮ್ಮ ಕಡೆ ಬೆಳ್ಳುಳ್ಳಿ ಅಲ್ಲದ ಪೇಸ್ಟ್ ಇದ್ರೂ ಯೂಸ್ ಮಾಡ್ರಿ, ನಡಿತೈತಿ. ಫ್ಲೇವರ್ ಚಲೋ ಬರ್ತೈತಿ. ಕ್ಯಾಬೇಜ್ನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿನ್ರಿ. ಫ್ರೈ ಆಗೋ ತನಕನೂ ಬಿಡ್ರಿ. ಎರಡು ಮೆಣಸಿನ್ಕಾಯಿನ ನಡಕ್ ಕಟ್ ಮಾಡಿ ಹಾಕತ್ತೇನೆ. ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಹಾಕೋರಿ. ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕೋರತ್ತೀನಿ ರೀ. ತಿನ್ನೋಕ್ಕೂ ಚಲೋ ಅನಿಸ್ತೈತಿ. ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡಿರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಟೊಮೆಟೊ ಮೆತ್ತಗಾಗೋ ತನಕನೂ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೋರಿ. ಅಂದಾಗ ಉಪ್ಪು ಹಾಕಿ ಮಾಡಿರ್ತೇವಲ್ಲ, ಅದಕ್ಕೆ ನಾನು ಇಲ್ಲಿ 1 ಚಮಚ ಉಪ್ಪನ್ನ ಹಾಕತ್ತೀನಿ. ಅರ್ಜೆಂಟ್ ಟೈಮ್ದಾಗ ಮತ್ತು ಬ್ಯಾಚುಲರ್ಸ್ ಇರ್ತಾರಲ್ಲ, ಅವ್ರದ್ದು ಎಲ್ಲರೂ ಈ ರೀತಿ ಮಾಡೋದ್ರಿ. ಅನ್ನ ಮಾಡಿಟ್ಟಿದ್ರೆ ಸಾಕ್ರಿ, ಭಾಳ ಸಮಯ ಏನು ತೊಗೋದಿಲ್ರಿ ಎಗ್ ರೈಸ್ ಮಾಡೋಕೆ. ಕಡಿಮೆ ಸಮಯದಲ್ಲಿನ ಮಾಡ್ಕೋಬೋದು. ನಾ ಇಲ್ಲಿ 3 ತತ್ತಿನ ಹಾಕತ್ತೇನೆ ರೀ. ತತ್ತಿ ಭಾಳ ಇಷ್ಟ ಇದ್ದವರು ಜಾಸ್ತಿ ಹಾಕಿನೂ ಮಾಡ್ಕೋಬೋದು. ನಾ ಇಲ್ಲಿ 3 ತತ್ತಿ ಅಷ್ಟೇ ಯೂಸ್ ಮಾಡತ್ತೀನಿ ರೀ. ತತ್ತಿನ ಭಾಳ ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕಿನೂ ಮಾಡಿರಿ, ನಡಿತೈತಿ. ಎಣ್ಣೆಯಾಗ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಡ್ರಿ. ಎಲ್ಲ ಬಿಸಿಯಾಗಿ ಕಾಯಿಲ್ರಿ. ಆಮೇಲೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಒಡ್ಕೊರಿ. ಭಾಳ ಸಣ್ಣದು ಚಲೋ ಆಗೋದಿಲ್ಲ ರೀ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಎಗ್ ರೈಸ್ ಇಷ್ಟ ಇರೋರಿಗೆ ಎಲ್ಲರಿಗೂ ಶೇರ್ ಮಾಡಿ. ಅರ್ಧ ಚಮಚೆ ಜೀರಿಗೆ ಪುಡಿ, ಅರ್ಧ ಚಮಚೆ ಗರಂ ಮಸಾಲ, ಖಾರ 1-2 ಚಮಚೆ ಹಾಕಿದ್ದೀನಿ ರೀ. ಖಾರ ನೋಡ್ಕೊಂಡು ಹಾಕೋರಿ. ಖಾರ ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕೋರಿ. ನಾನು 2 ಚಮಚೆ ಹಾಕೊಂಡೇನಿ ರೀ. 2 ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಎಲ್ಲನೂ ಚಲೋ ಹಂಗೆ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಸೋಯಾ ಸಾಸ್ ಹಾಕತ್ತೇನೆ. ನಿಮ್ಮ ಕಡೆ ಸೋಯಾ ಸಾಸ್ ಇಲ್ಲ ಅಂದರೆ ಲಿಂಬೆ ರಸನೂ ಯೂಸ್ ಮಾಡ್ಬೋದು ರೀ. ಎಲ್ಲನೂ ಮಿಕ್ಸ್ ಮಾಡಿರಿ. ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸ್ವಲ್ಪ, ಅನ್ನನ ನಾ ಅವಾಗನ ಮಾಡಿಟ್ಕೊಂಡಿದ್ದೀನಿ ರೀ. ಅನ್ನ ಹಾಕತ್ತೀನಿ ಇವಾಗ. ಎಲ್ಲನೂ ಚಲೋದ ಹಂಗೆ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲೆನೂ ಅನ್ನದ ಹಿಂಬಟ್ಟೆಲ್ಲ ಮಿಕ್ಸ್ ಆಗ್ಬೇಕಲ್ರಿ. ಜಾಸ್ತಿ ಉರಿ ಇಟ್ಕೊಂಡನ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ತೀವಿ ಅಂತ. ತುಂಬ ಚೆನ್ನಾಗಿದೆ ರೀ. ನೀವು ಒಂದ್ಸಲ ಎಲ್ಲ ಟ್ರೈ ಮಾಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಫಾರ್ ವಾಚಿಂಗ್.